ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣದ ಪಕ್ಕದಲ್ಲೇ ಮತ್ತೊಂದು ರೈಲು ನಿಲ್ದಾಣವನ್ನ ನಿರ್ಮಿಸೋಕೆ ಸರ್ಕಾರ ಮುಂದಾಗಿದೆ. ಮೂಲತಃವಾಗಿ ಇಲ್ಲೊಂದು ಜೀವ ವೈವಿಧ್ಯತೆಯ ಒಂದು ಪಾರಂಪರಿಕ ತಾಣವನ್ನ ಮಾಡಬೇಕು ಅಂತಕ್ಕಂತಹ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಹೊಸ ರೈಲನ್ನ ಹಾಗೂ ರೈಲು ನಿಲ್ದಾಣವನ್ನ ಸ್ಥಾಪನೆ ಮಾಡಬೇಕಂತಹ ಒಂದು ಕಾಮಗಾರಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರು ಈ ಯೋಜನೆಗೆ ಸಾಕಷ್ಟು ಆಕ್ರೋಶ ಭರಿತವಾಗಿರತಕ್ಕಂತಹ ಮಾತುಗಳನ್ನು ಆಡ್ತಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಯೋಜನೆ ಯಾಕೆ ಹಮ್ಮಿಕೊಳ್ಳಲಾಗಿದೆ? ಆ ಕುರಿತಾದ ಒಂದು ವರದಿ ನಮ್ಮ ಮುಂದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ಒಂದು ಕಂಟೋನ್ಮೆಂಟ್ ಕಾಲೋನಿಯ ಜಾಗ ಏನಿದೆ ಇದನ್ನ ನಿಗದಿ ಮಾಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮರಗಳಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳಿ ಪರಿಸರವಾದಿಗಳು ಅನೇಕ ಹೋರಾಟವನ್ನ ನಡೆಸ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಜಾಗದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ಜಾಗದಲ್ಲಿ ಏನು ಜೀವ ವೈವಿಧ್ಯ ಕೇಂದ್ರವನ್ನ ಅಂತ ಹೇಳಿದ್ರೆ ಮರಗಳನ್ನ ಸಂರಕ್ಷಿಸಿ ವಿವಿಧ ಬಗೆಯ ಮರಗಳಿರುವಂತಹ ಈ ಜಾಗವನ್ನ ರಕ್ಷಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ಇದೀಗ ಏಕಾಏಕಿಯಾಗಿ ಆ ಒಂದು ಆದೇಶ ಏನಿತ್ತು ಆ ಆದೇಶವನ್ನ ಸಡನ್ ಆಗಿ ರದ್ದು ಮಾಡುತ್ತೆ. ಯಾವುದೇ ಕಾರಣಗಳನ್ನ ನೀಡದೆ ಆ ಒಂದು ಆದೇಶ ಏನಿತ್ತು ಇಲ್ಲಿ ಒಂದು ಜೀವ ವೈವಿಧ್ಯ ಕೇಂದ್ರ ಮತ್ತೆ ಪಾರ್ಕ್ ನಿರ್ಮಾಣ ಮಾಡುವಂತಹ ಆದೇಶ ಏನಿತ್ತು ಆ ಒಂದು ಆದೇಶವನ್ನ ರದ್ದು ಮಾಡುತ್ತೆ. ಆ ಆದೇಶ ಡಿಸೆಂಬರ್ 6ರಂದು ರದ್ದಾದ ಬೆನ್ನಲ್ಲೇ ಇದೀಗ ಈ ಒಂದು ಜಾಗದಲ್ಲಿ ಕಾಮಗಾರಿ ಆರಂಭ ಆಗಿರುವಂತದ್ದು. ಒಂದಿಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಕೆಲಸವನ್ನ ಶುರು ಮಾಡಿರುವಂತದ್ದು. 2 ಜೆಸಿಬಿಗಳ ಮೂಲಕ ಕೆಲಸವನ್ನ ಆರಂಭ ಮಾಡ್ತಾರೆ. ಕೆಲಸವನ್ನ ಆರಂಭ ಮಾಡಿ ಒಂದಿಷ್ಟು ಸ್ವಚ್ಛತಾ ಕೆಲಸ ಅಂತ ಹೇಳಿ ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಜಾಗವನ್ನ ಸ್ವಚ್ಛತೆ ಮಾಡುವಂತಹ ಬರದಲ್ಲಿ ಒಂದಿಷ್ಟು ಮರಗಳಿಗೆ ಕೂಡ ಈಗಾಗಲೇ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ, ಗಾಯಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಜಾಗ ರೈಲ್ವೆ ಇಲಾಖೆದಾಗಿರೋದ್ರಿಂದ ಆ ಒಂದು ಅಧಿಕಾರವನ್ನ ಉಪಯೋಗಿಸಿಕೊಂಡು ಆ ಒಂದು ಜಾಗವನ್ನ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕಾಮಗಾರಿಗೆ ಈಗಾಗಲೇ ಪರಿಸರವಾದಿಗಳಿಂದ ವಿರೋಧ ಕೂಡ ಶುರು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಕಾಮಗಾರಿ ಏನಿದೆ ಈ ಒಂದು ಕಾಮಗಾರಿಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ಮರಗಳು ಸಾಯ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ಒಂದು ಮನದಟ್ಟನ ಮಾಡ್ಕೊಂಡಿದ್ರು, ಸರ್ಕಾರದ ಮೊರೆ ಹೋಗಿದ್ರು. ಇದೀಗ ಈ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಪರಿಸರವಾದಿಗಳು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾಏಕಿಯಾಗಿ ಬಂದು ಜೆಸಿಬಿ ಸಮೇತ ಬಂದು ಮರಗಳಿಗೆ ಗಾಯ ಮಾಡೋದು ಬೇಡ, ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ಪರಿಸರವಾದಿಗಳ ವಾದ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣದ ಪಕ್ಕದಲ್ಲೇ ಮತ್ತೊಂದು ರೈಲು ನಿಲ್ದಾಣವನ್ನ ನಿರ್ಮಿಸೋಕೆ ಸರ್ಕಾರ ಮುಂದಾಗಿದೆ. ಮೂಲತಃವಾಗಿ ಇಲ್ಲೊಂದು ಜೀವ ವೈವಿಧ್ಯತೆಯ ಒಂದು ಪಾರಂಪರಿಕ ತಾಣವನ್ನ ಮಾಡಬೇಕು ಅಂತಕ್ಕಂತಹ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಹೊಸ ರೈಲನ್ನ ಹಾಗೂ ರೈಲು ನಿಲ್ದಾಣವನ್ನ ಸ್ಥಾಪನೆ ಮಾಡಬೇಕಂತಹ ಒಂದು ಕಾಮಗಾರಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರು ಈ ಯೋಜನೆಗೆ ಸಾಕಷ್ಟು ಆಕ್ರೋಶ ಭರಿತವಾಗಿರತಕ್ಕಂತಹ ಮಾತುಗಳನ್ನು ಆಡ್ತಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಯೋಜನೆ ಯಾಕೆ ಹಮ್ಮಿಕೊಳ್ಳಲಾಗಿದೆ? ಆ ಕುರಿತಾದ ಒಂದು ವರದಿ ನಮ್ಮ ಮುಂದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ಒಂದು ಕಂಟೋನ್ಮೆಂಟ್ ಕಾಲೋನಿಯ ಜಾಗ ಏನಿದೆ ಇದನ್ನ ನಿಗದಿ ಮಾಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮರಗಳಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳಿ ಪರಿಸರವಾದಿಗಳು ಅನೇಕ ಹೋರಾಟವನ್ನ ನಡೆಸ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಜಾಗದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ಜಾಗದಲ್ಲಿ ಏನು ಜೀವ ವೈವಿಧ್ಯ ಕೇಂದ್ರವನ್ನ ಅಂತ ಹೇಳಿದ್ರೆ ಮರಗಳನ್ನ ಸಂರಕ್ಷಿಸಿ ವಿವಿಧ ಬಗೆಯ ಮರಗಳಿರುವಂತಹ ಈ ಜಾಗವನ್ನ ರಕ್ಷಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ಇದೀಗ ಏಕಾಏಕಿಯಾಗಿ ಆ ಒಂದು ಆದೇಶ ಏನಿತ್ತು ಆ ಆದೇಶವನ್ನ ಸಡನ್ ಆಗಿ ರದ್ದು ಮಾಡುತ್ತೆ. ಯಾವುದೇ ಕಾರಣಗಳನ್ನ ನೀಡದೆ ಆ ಒಂದು ಆದೇಶ ಏನಿತ್ತು ಇಲ್ಲಿ ಒಂದು ಜೀವ ವೈವಿಧ್ಯ ಕೇಂದ್ರ ಮತ್ತೆ ಪಾರ್ಕ್ ನಿರ್ಮಾಣ ಮಾಡುವಂತಹ ಆದೇಶ ಏನಿತ್ತು ಆ ಒಂದು ಆದೇಶವನ್ನ ರದ್ದು ಮಾಡುತ್ತೆ. ಆ ಆದೇಶ ಡಿಸೆಂಬರ್ 6ರಂದು ರದ್ದಾದ ಬೆನ್ನಲ್ಲೇ ಇದೀಗ ಈ ಒಂದು ಜಾಗದಲ್ಲಿ ಕಾಮಗಾರಿ ಆರಂಭ ಆಗಿರುವಂತದ್ದು. ಒಂದಿಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಕೆಲಸವನ್ನ ಶುರು ಮಾಡಿರುವಂತದ್ದು. 2 ಜೆಸಿಬಿಗಳ ಮೂಲಕ ಕೆಲಸವನ್ನ ಆರಂಭ ಮಾಡ್ತಾರೆ. ಕೆಲಸವನ್ನ ಆರಂಭ ಮಾಡಿ ಒಂದಿಷ್ಟು ಸ್ವಚ್ಛತಾ ಕೆಲಸ ಅಂತ ಹೇಳಿ ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಜಾಗವನ್ನ ಸ್ವಚ್ಛತೆ ಮಾಡುವಂತಹ ಬರದಲ್ಲಿ ಒಂದಿಷ್ಟು ಮರಗಳಿಗೆ ಕೂಡ ಈಗಾಗಲೇ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ, ಗಾಯಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಜಾಗ ರೈಲ್ವೆ ಇಲಾಖೆದಾಗಿರೋದ್ರಿಂದ ಆ ಒಂದು ಅಧಿಕಾರವನ್ನ ಉಪಯೋಗಿಸಿಕೊಂಡು ಆ ಒಂದು
ಒಂದು ಜಾಗವನ್ನ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕಾಮಗಾರಿಗೆ ಈಗಾಗಲೇ ಪರಿಸರವಾದಿಗಳಿಂದ ವಿರೋಧ ಕೂಡ ಶುರು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ಮರಗಳು ಸಾಯ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ಒಂದು ಮನದಟ್ಟನ ಮಾಡ್ಕೊಂಡಿದ್ರು, ಸರ್ಕಾರದ ಮೊರೆ ಹೋಗಿದ್ರು. ಇದೀಗ ಈ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಪರಿಸರವಾದಿಗಳು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾಏಕಿಯಾಗಿ ಬಂದು ಜೆಸಿಬಿ ಸಮೇತ ಬಂದು ಮರಗಳಿಗೆ ಗಾಯ ಮಾಡೋದು ಬೇಡ, ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ಪರಿಸರವಾದಿಗಳ ವಾದ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣದ ಪಕ್ಕದಲ್ಲೇ ಮತ್ತೊಂದು ರೈಲು ನಿಲ್ದಾಣವನ್ನ ನಿರ್ಮಿಸೋಕೆ ಸರ್ಕಾರ ಮುಂದಾಗಿದೆ. ಮೂಲತಃವಾಗಿ ಇಲ್ಲೊಂದು ಜೀವ ವೈವಿಧ್ಯತೆ ಒಂದು ಪಾರಂಪರಿಕ ತಾಣವನ್ನ ಮಾಡಬೇಕು ಅಂತಕ್ಕಂತಹ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಹೊಸ ರೈಲನ್ನ ಹಾಗೂ ರೈಲು ನಿಲ್ದಾಣವನ್ನ ಸ್ಥಾಪನೆ ಮಾಡಬೇಕಂತಹ ಒಂದು ಕಾಮಗಾರಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರು ಈ ಯೋಜನೆಗೆ ಸಾಕಷ್ಟು ಆಕ್ರೋಶ ಭರಿತವಾಗಿರತಕ್ಕಂತಹ ಮಾತುಗಳನ್ನು ಆಡ್ತಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಯೋಜನೆ ಯಾಕೆ ಹಮ್ಮಿಕೊಳ್ಳಲಾಗಿದೆ? ಆ ಕುರಿತಾದ ಒಂದು ವರದಿ ನಮ್ಮ ಮುಂದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ಒಂದು ಕಂಟೋನ್ಮೆಂಟ್ ಕಾಲೋನಿಯ ಜಾಗ ಏನಿದೆ ಇದನ್ನ ನಿಗದಿ ಮಾಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮರಗಳಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳಿ ಪರಿಸರವಾದಿಗಳು ಅನೇಕ ಹೋರಾಟವನ್ನ ನಡೆಸ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಜಾಗದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ಜಾಗದಲ್ಲಿ ಏನು ಜೀವ ವೈವಿಧ್ಯ ಕೇಂದ್ರವನ್ನ ಅಂತ ಹೇಳಿದ್ರೆ ಮರಗಳನ್ನ ಸಂರಕ್ಷಿಸಿ ವಿವಿಧ ಬಗೆಯ ಮರಗಳಿರುವಂತಹ ಈ ಜಾಗವನ್ನ ರಕ್ಷಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ಇದೀಗ ಏಕಾಏಕಿಯಾಗಿ ಆ ಒಂದು ಆದೇಶ ಏನಿತ್ತು ಆ ಆದೇಶವನ್ನ ಸಡನ್ ಆಗಿ ರದ್ದು ಮಾಡುತ್ತೆ. ಯಾವುದೇ ಕಾರಣಗಳನ್ನ ನೀಡದೆ ಆ ಒಂದು ಆದೇಶ ಏನಿತ್ತು, ಇಲ್ಲಿ ಒಂದು ಜೀವ ವೈವಿಧ್ಯ ಕೇಂದ್ರ ಮತ್ತೆ ಪಾರ್ಕ್ ನಿರ್ಮಾಣ ಮಾಡುವಂತಹ ಆದೇಶ ಏನಿತ್ತು ಆ ಒಂದು ಆದೇಶವನ್ನ ರದ್ದು ಮಾಡುತ್ತೆ. ಆ ಆದೇಶ ಡಿಸೆಂಬರ್ 6ರಂದು ರದ್ದಾದ ಬೆನ್ನಲ್ಲೇ ಇದೀಗ ಈ ಒಂದು ಜಾಗದಲ್ಲಿ ಕಾಮಗಾರಿ ಆರಂಭ ಆಗಿರುವಂತದ್ದು. ಒಂದಿಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಕೆಲಸವನ್ನ ಶುರು ಮಾಡಿರುವಂತದ್ದು. 2 ಜೆಸಿಬಿಗಳ ಮೂಲಕ ಕೆಲಸವನ್ನ ಆರಂಭ ಮಾಡ್ತಾರೆ. ಕೆಲಸವನ್ನ ಆರಂಭ ಮಾಡಿ ಒಂದಿಷ್ಟು ಸ್ವಚ್ಛತಾ ಕೆಲಸ ಅಂತ ಹೇಳಿ ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಜಾಗವನ್ನ ಸ್ವಚ್ಛತೆ ಮಾಡುವಂತಹ ಬರದಲ್ಲಿ ಒಂದಿಷ್ಟು ಮರಗಳಿಗೆ ಕೂಡ ಈಗಾಗಲೇ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ, ಗಾಯಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಜಾಗ ರೈಲ್ವೆ ಇಲಾಖೆದಾಗಿರೋದ್ರಿಂದ ಆ ಒಂದು ಅಧಿಕಾರವನ್ನ ಉಪಯೋಗಿಸಿಕೊಂಡು ಆ ಒಂದು ಜಾಗವನ್ನ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕಾಮಗಾರಿಗೆ ಈಗಾಗಲೇ ಪರಿಸರವಾದಿಗಳಿಂದ ವಿರೋಧ ಕೂಡ ಶುರು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಕಾಮಗಾರಿ ಏನಿದೆ ಈ ಒಂದು ಕಾಮಗಾರಿಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ಮರಗಳು ಸಾಯ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ಒಂದು ಮನದಟ್ಟನ ಮಾಡ್ಕೊಂಡಿದ್ರು, ಸರ್ಕಾರದ ಮೊರೆ ಹೋಗಿದ್ರು. ಇದೀಗ ಈ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಪರಿಸರವಾದಿಗಳು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾಏಕಿಯಾಗಿ ಬಂದು ಜೆಸಿಬಿ ಸಮೇತ ಬಂದು ಮರಗಳಿಗೆ ಗಾಯ ಮಾಡೋದು ಬೇಡ, ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ಪರಿಸರವಾದಿಗಳ ವಾದ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.